ಆಯ್ತಾ ತಿರ್ಗಾ ನಾನೇನ್ ಮಾಡಿದೆ ಹೋದೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋದೆ ಯಾರ ಇದಾರ ಯಾರಿಲ್ಲ ನೋಡ್ರಿ ಮೀಶೋದು ಮೂಟೆ ತಲೆ ತರ ಅಯ್ಯಪ್ಪ ಎದುರ್ಬಿಟ್ಟು ಹೇಳಿದ ತಕ್ಷಣ ಪಿಂಕಿ ಪಿಂಕಿ ಯಾರಿಲ್ಲ ರಿಯಾಕ್ಷನ್. ಗೈಸ್ ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿಗೆ ಅಂತ ಬಂದೆ. ನಮ್ಮ ಅಕ್ಕ ಅವರೆಲ್ಲರೂ ಕೂತ್ಕೊಂಡು ಬೆಳಗ್ಗೆ ಟಿ ವಿ ನೋಡ್ತಾರೆ. ಇಲ್ಲೊಬ್ರು ಇವ್ರು ನೆನ್ನೆ ಬೆಳಗ್ಗೆ ಹೋಗ್ಬಿಟ್ಟು ನೈಟ್ ಆಲೆ ನಾನು ಕರ್ಕೊಂಬಂದಿದ್ದೆ. ನೈಟು ಎಷ್ಟು ಕರ್ಕೊಂಬಂದೆ. ಮದರ್ ಇಂಡಿಯಾ ಅಲ್ಲಿ ತಿಂಡಿ ಮಾಡ್ತಾವ್ರೆ. ಮಮ್ಮಿ ಈ ಕಡೆ ಬಾರಮ್ಮ ಚೂರು. ಅಮ್ಮ ಈ ಕಡೆ ಬಾರಮ್ಮ ಚೂರು. ಹಾಯ್ ಗಾಯ್ಸ್ ಅಂತ ತಮ್ಮನೊಂದು ಒಂದು ವಿಡಿಯೋನ ನಾನು ಮಿಸ್ ಮಾಡಲ್ಲ. ನಮ್ಮಮ್ಮ ತಿಂಡಿ ರೆಡಿ ಮಾಡ್ತಾವ್ರೆ. ಚಪಾತಿ ಹಾಕೊಡ್ಬೇಕು ಎಲ್ರಿಗೂ. ತುಂಬಾ ಜನ ನೋಡ್ತಾರೆ ಕಣ. ನಾನ್ ಕೇಳ್ದವ್ರೆಲ್ಲ ನಿನ್ ತಮ್ಮನ್ ವಿಡಿಯೋ ನೋಡ್ತೀವಿ, ಕೇಳ್ದವ್ರೆಲ್ಲ ಆಫೀಸಲ್ಲಿ ನೋಡ್ತಾವ್ರೆ. ನೋಡ್ತಾರೆ ಫುಲ್ಲು ಅರ್ಧಂಬರ್ಧ ವ್ಯೂಸ್ ಹೆಂಗ್ ಬರುತ್ತೆ ಮತ್ತೆ ಬರೀ 4-5 ವ್ಯೂಸ್ ಅಂತ ಬರುತ್ತೆ. ನೋಡ್ತಾರೆ, ಫುಲ್ ನೋಡಿರಲ್ಲ. ನಮ್ಮ ಮಾಮ ಸ್ನಾನ ಮಾಡಕ್ ಹೋಗೋರೆ ಹಬ್ಬಕ್ಕೆ. ನಮ್ಮೂರಿಗೆ ಬಂದಾಗ ಒಂದ್ಸತಿ ಇದೀವಿ ಇಲ್ಲ ಮಾವ ಬಾ ಮಾವ ಹಾಯ್ ಗೈಸ್ ಮಾಡು. ಏನು ಕಾಯಿ ಜುಟ್ಟಲ್ಲ ಅದು, ಸುಗಂಧ ಅಂದ್ರೆ ಕಾಯಿ ಜುಟ್ಟು ಹೂವು ಎಲ್ಲ ಹಾಕಿ ಮಾಡಿರತ್ತಾನೆ. ಯಾಕಮ್ಮ ಏನಾಯ್ತಮ್ಮ? ಓಡ್ತಾ ಇಲ್ವೇನಮ್ಮ? ಮಿಕ್ಸಿ ಓಡ್ತಾ ಇಲ್ಲ. ತಿಂಡಿ ಮಾಡ್ತೀನಿ ನಾನು. ತಿಂಡಿ ಹಾಕೊಡ್ತಾರೆ ಚಪಾತಿನ ತಿಂತೀನಿ ರೀ. ಏನಾಗೈತೆ ರಾಜೇಶ್ವರಿ ಒಳಗಡೆ ಎಲ್ಲ ಚೆನ್ನಾಗಿ ಬಂದೇ ಇಲ್ಲ. ಅಲ್ಲಿ ಚರಂಡಿಲ್ ಮಲ್ಗೋನೆ ಎಲ್ಲಿ ನಾನು ಅವ್ರ ಓನರ್ ಹೋಗ್ಬೇಕು ಕರ್ಕೊಂಬರ್ಬೇಕು. ಅವ್ರ ಓನರ್ ಹೋದ್ರೇನೆ ಬರೋದವನು, ಅಲ್ಲಿವರೆಗೂ ಬರಲ್ಲ ಅವನು. ಬರಲ್ವಲ್ಲ ಅವನು ಹೋದ್ರು. ಏನಮ್ಮ ಅದು ಕಾಫಿನಾ? ಕರಿಬಾರ್ದು ಸುಮ್ನೆ ಅಂತ ಎತ್ಕೊಂಡ್ಬಂದ್ರೆ ಬರ್ತಾ ಇರ್ತಾನ ಅವನು. ಎತ್ಕೊಳಕ್ಕೆ ಸಿಗಲ್ಲ ಅವನು ನನ್ಗೆ. ಅವನ ಕೈಗೆ ಬರಲ್ವಲ್ಲ. ತಿಂಡಿ ಮುಗಿಸ್ಕೊಂಡು ಈಗ ನಮ್ಮ ಅಪ್ಪನ ಕಳ್ಸಕ್ ಹೋಗ್ತಾ ಇದ್ದೀನಿ. ಎತ್ಕೊಂಡು ಹೋಗ್ಬೇಕು. ಮೋರಿ ಇಲ್ಲೆಲ್ಲೋ ಯಾವ್ದೋ ಮೋರಿಲ್ ಬಿದ್ದಿರಂಗ ಅವನೇ. ಆಯ್ತಾ ತಿರ್ಗಾ ನಾನೇನ್ ಮಾಡಿದೆ ಹೋದೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋದೆ ಯಾರ ಇದಾರ ಯಾರಿಲ್ಲ ನೋಡ್ರಿ ಮೀಶೋದು ಮೂಟೆ ತಲೆ ತರ ಅಯ್ಯಪ್ಪ ಎದುರ್ಬಿಟ್ಟು ಯಾರು ಇಲ್ಲ ಅಂದಿದ ತಕ್ಷಣ ಆಯ್ತು ಬಿಡಪ್ಪ ಅಂತ. 12 ಗಂಟೆ ಟೈಮ್ ಬೇರೆ ಕರೆಕ್ಟ್ ಆಗಿ ಹೋದಾಗ ಏನಾರು ಹಿಡ್ಕೊಂಡ್ಬಿಟ್ಟಿದೆ ಮಾಡಿವೆ. ಏನು ಮಾಮಿ ನಾನ್ ಹೇಳಿದ ತಕ್ಷಣ ಪಿಂಕಿ ಪಿಂಕಿ ಯಾರಿಲ್ಲ ರಿಯಾಕ್ಷನ್. ಕೊಟ್ಬಿಟ್ಟು ಒಳಗಡೆ ಏನಿಲ್ಲ, ತಲೆ ದಿಂಬು ತರ ಅಯ್ಯಪ್ಪ ಎದುರ್ಕೊಂಡ್ಬಿಟ್ಟು. ಮೀಶಾ ಪಾರ್ಸಲ್ ಬುರ್ಡೆ ಅದೇ ಇಬ್ಬರು ನೋಡು. ನಂಗಂತೂ ಒಳ್ಳೆ ಹೆಂಗೆ ಹಳ್ಳಿಗಳಲ್ಲಿ ಒಳ್ಳೊಳ್ಳೆ ಕಾಮಿಡಿಗಳು ಇರ್ತಾರೆ. ಇಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋಗ್ಬೇಕು ತಾನೆ ಏನೈತೆ ಅಂತ. ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ಇದು ವಿಡಿಯೋ ಮಾಡ್ಕೊಂಡ್ ಬರ್ಬೇಕಿತ್ತಾನೆ. ಇಲ್ಲ ಬೇಡ ಅಂತ. ಆ ಮನೆ ಬೇರೆ ಕತ್ಲಾಗ ಒಂದೇ ಗೂದ್ಗೊಂಬೆ ತರ ಇತ್ತು ಆ ಮನೆ. ಎಂಟ್ರೆನ್ಸೇ ಬೇರೆ ಬಕ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಬುಲ್ಲೆ ತೂತು. ಈಗ ಟಿವಿ ಹಾಕೋರು ಓಹೋ ಟಿವಿ ರಾಧಾಕೃಷ್ಣ ಗೊತ್ತೈತೆ. ಸಾಕಾಗಿದೆ ಮಾತ್ರ. So beautiful, looking like a wow. Want it? TV remotes. Okay. Okay, 3 o'clock ರಾಣಿ ಆಗಲೇ. ನಾನು ನಿನಗೆ ಫೋನ್ ಮಾಡಿದ್ದು 2:18ಗೆ. ನೋಡಿ ನಮ್ಮ ಮಾವ ಬೆಂಗಳೂರಿಂದ ಬಂದವ್ರು ಪೂರಿ ಬೇಯಿಸಕ್ಕೆ ಕಾಂಟ್ಯಾಕ್ಟ್ ಮಾಡಿ ಬೇಕಿದೆ ಯಾರಾದ್ರೂ. ನಾವು ಬಟ್ರ ಅಲ್ಲ. ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಎಲ್ಲ ಊಟ ರೈಟ್ ಆಗ ಅವನೇ ನಮ್ಮ ಶಿಷ್ಯ ಮಕಾಲ ತೊಳ್ದಿದ್ದಾನೆ. ನಾವು ಮಕ ತೊಳ್ದಿಲ್ಲ. ಒಂಚೂರು ಕಲರ್ ಡಮ್ಮು. ಅಲ್ಲಿ ಜಾಲಿ ಡೇಸ್ ಬೇರೆ ಫಿಲಿಮ್ ಜಾಲಿ ಡೇಸ್. ನಾನು ಇವಾಗ ಜಸ್ಟ್ ಫೇಸ್ ಆಯ್ತು ನೋಡಿ, ತುಂಬಾ ದಿವಸ ಆಯ್ತು ನೋಡಿ ಜಾಲಿ ಡೇಸ್. ಅದಕ್ಕೋಸ್ಕರ ಎಲ್ಲ ನೋಡ್ತಾ ಇದೀವಿ. ನೆಲ ಒಳಸೋರೆ ಎಲ್ಲ ಇವಾಗ್ಲೇ ಊಟ ಮಾಡಿದ್ ಲೇಟು. ಅದಕ್ಕೆ ನೆಲ ಒಳಸ್ಕೊಂಡು ಇನ್ನ ಸಂಜೆ ಇವತ್ತು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇದೀವಿ ಗೈಸ್. ಏನ್ ಡಿಫ್ರೆಂಟ್ ಆಗಿ? ನಾವೇ ಡಿಫ್ರೆಂಟ್ ಬಂದಿದೀವಲ್ಲ ಸ್ಪೆಷಲ್.
ಆ ವಿಡಿಯೋ ಕಳ್ಸಾಯ್ತು. ವಿಡಿಯೋ ಕಳಿಸ್ಲಿ. ನಾನೀಗ ಅಂಗಡಿ ಕ್ಲೋಸ್ ಮಾಡಿ ಬಂದಿದ್ದೆ. ಹೋಗ್ಬಿಟ್ಟು ಅಂಗಡಿ ಹತ್ರ ಹೋಗ್ಬಿಟ್ಟು ಇನ್ನ ಬಿಚ್ಚಬೇಕು. ನೋಡ್ತಾ ಇರಿ ನೀವು. ಒಬ್ರು ಪೂರಿ ಬಿಡ್ತಾವ್ರೆ, ಒಬ್ರು ಪೂರಿ ಹಾಕ್ತಾವ್ರೆ. ನೋಡ್ರಿ ರೀ, ಎಲ್ಲ ಎಣ್ಣೆ ಹಂಗಂಗೆ ಐತೆ. ಅದು ಹೇಳ್ಕೊಳ್ಳುತ್ತೆ. ಏನ್ ಹೇಳ್ಕೊಳುತ್ತೆ? ಹಾಕ್ಬೇಕು ನೀಟಾಗಿ, ಅಲ್ಲೇ ಇದ್ ಮಾಡ್ಬೇಕು. ಒಂದೊಂದೇ ಬಿಟ್ರೆ ಅರ್ಧ ಗಂಟೆ ಬೇಕು ನೀನ್ ಹಾಕಕ್ಕೆ. ಅಲ್ಲಿ ಎರಡೆರಡು ಹಾಕ್ಬೇಡ ಅಂತಾರೆ. ನೀನ್ ಹಾಕು ಎರಡೆರಡು. ಹಾ ಅದು ಸಾವಂತ ತಗಡೆ ಹಾಯ್ನಂತಿದ್ದೆ. ಕೊಡವ ಅದನ್ನ ಚಿಮ್ಟಾ ಕೊಡುವ ಎತ್ತಕ್ಕೆ. ಚಿಮ್ಟಾ ಕರೆಕ್ಟ್ ಐತೆ. ಇಲ್ಲಿ ಲಟ್ಸ್ತವ್ರೆ, ಇಲ್ಲಿಂದ ಪಾರ್ಸಲ್ ನನ್ನ ಕೈಗೆ. ಅವ್ರು ಲಟ್ಸಿ ಕೊಟ್ಟಾದ್ಮೇಲೆ ನಾನು ತೆಗ್ದು ಇಲ್ಲಿ ಕೊಡ್ತಾ ಇದ್ದೀನಿ. ನಮ್ಮ ಮಾವ ಬೇಯಿಸ್ತಾವ್ರೆ. ಪೂರಿ ರೆಡಿ. 2 ನಿಮಿಷದಲ್ಲಿ ಪೂರಿ ರೆಡಿ. ಕೊಟ್ಟೆ 2 ಮಿನಿಟ್ಸ್ ರೆಡಿಮೇಡ್. 2 ಮಿನಿಟ್ಸ್ ಮ್ಯಾಗಿ ತರ 2 ಮಿನಿಟ್ಸ್ ಪೂರಿ. ನೋಡ್ಕೊಳ್ಳಿ. 2 ಮಿನಿಟ್ಸ್ ಅಲ್ಲ, 2 ಮಿನಿಟ್ಸ್ ಅಲ್ಲ, 2 ಮಿನಿಟ್ಸ್. 2 ಮಿನಿಟ್ಸ್ ಅಲ್ಲ. ಕಿತ್ತೀವಿ ತಗೊಂಡ್ ಬಾ ಹೋಗು. ಎಲ್ಲೈತೆ? ನಮ್ಗೆ ಮೆಣಸಿನ್ಕಾಯಿ ತಿಂತೆ ನಮ್ಮ ಇದನ್ನ. ನಮ್ಗಿಡದ ಇದು ಎಲ್ಲಾರ್ದು ಊಟ ಆಯ್ತು. ಬಿಡಿದೇಲೆನಾ ಚೆನ್ನಾಗಿದೆ. ನಮ್ಗಿಡದ್ದೇನು ಗೊತ್ತು, ಹೇಳಿದ್ನಲ್ಲ. ಕಟ್ ಮಾಡಿದ್ದು ಕತ್ತಿಲ್ ಕಟ್ ಮಾಡಿ ಒಬ್ರಿಗೆ ನೋತೈತಂತೆ. ರೆಡಿ ಮಾಡ್ತಾರೆ, ಡ್ಯಾನ್ಸ್ ಆಡ್ತವ್ರೆ. ನಾವು ಊಟ ಮಾಡಿ ಅವ್ರೆ. ನಾನೀಗ ಅಂಗಡಿ ಹತ್ರ ಹೋಗ್ಬೇಕು. ಅಂಗಡಿ ಅರ್ಧಂಬರ್ಧ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಅದಕ್ಕೆ ಇವಾಗ ಟೈಮ್ ಆಯಿತು, ನಾನು ಹೊರಡ್ತೀನಿ. ಆಮೇಲಿಂದ ಬರ್ತೀನಿ ಕ್ಲೋಸ್ ಮಾಡ್ಕೊಂಡು. ನಮ್ಮ ಗಾಡಿಗೆ ನಮ್ಮ ಅಪ್ಪಾಯಿಗೆ ಯಾವುದೋ ಸ್ವೀಟ್ ಕಲರ್ ಹಾಕ್ಸ್ಕೊಂಡು ಬಂದೈತೆ. ಫುಲ್ ಜಾತ್ರೆ ಮಾಡಿಸ್ಕೊಂಡು ಇದು ಎಲ್ಲ ಯಾವುದೋ ಜಾತ್ರೆ ಗಾಡಿ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಟ್ಟೈತೆ. ನಾನೀಗ ಅಂಗಡಿಯಿಂದ ಬಂದೆ. ಗಾಡಿನ ಇವಾಗ ನೋಡಿದಷ್ಟೇ ಈಗ ತೊಗೊಂಡೋಗಿ ಈ ಥರ ಮಾಡಿಸ್ಕೊಂಬಂದವ್ರೆ. ಫುಲ್ಲು ಜಾತ್ರೆ ಗಾಡಿ ಈ ಥರ ಚೆನ್ನಾಗಿಲ್ಲ. ಇದು ಫುಲ್ ಬ್ಲ್ಯಾಕ್ ಇದ್ದಿದ್ರೆ ಚೆನ್ನಾಗಿರೋದು. ಈಗ ಬಂದಲ್ಲ ನಮ್ಮ ಮಾವ ಎಲ್ಲ ಈಚೆ ಹೋಗ್ತಾವ್ರೆ ಫೋನಲ್ಲಿ. ಇಂಪಾರ್ಟೆಂಟ್ ಕಾಲ್ ಮಾಡ್ಕೊಂಡು. ಕಲರ್ ಗೊತ್ತಿಲ್ಲ ಮಾವ, ಕಲರ್ ಗೊತ್ತಾಯಿಲ್ಲ. ನಮ್ಮ ತಾಯಿಗೆ ಫೋನ್ ಮಾಡ್ತಾ ಇದ್ದೀನಿ. ತಾಯಿಗೆ ಫೋನ್ ಮಾಡ್ತಾ ಇದೆಯಾ? ತಾಯಿ ಬ್ಯುಸಿ ಅವರೇ. ಹೌದು. ನಾನು ಈಗ ಜಸ್ಟ್ ನಾನು ಇಬ್ಬರು ಒಟ್ಟಿಗೆ ಬಂದಿದ್ದು. ಅವರು ಮಮ್ಮಿಗೆ ಫೋನ್ ಮಾಡ್ತಾವ್ರೆ. ಬತ್ತಿದಾಗ ನೋಡಿದಾಗ ನಮ್ಮಪ್ಪ ಏನು ಮಾಡ್ತಾಯಿದ್ರು ಅಂತೇಳಿ ಲೈಟ್ ಹಾಕಿ ನಮಗೆ ಅಂಗಡಿ ಅಲ್ಲಿಗೆ ಬಾರಪ್ಪ. ಇಲ್ಲ, ಲೇಟ್ ಆಗ್ತೀನಿ. ಮಾವನ ಹತ್ರ ಮಾತಾಡ್ಬೇಕು ನಾನು. ಅಲ್ಲಿಗೆ ಬರಪ್ಪ. ಇವಾಗ ಊಟ ಮುಗಿಸ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ಎಲ್ಲ ಬಂದಿದ್ದಾಯಿತು. ಇವಾಗ ಏನಿಲ್ಲ, ಎಡಿಟ್ ಮಾಡ್ಬಿಟ್ಟು ಮಲ್ಗೋದಷ್ಟೇ. ಎಡಿಟ್ ಮಾಡೋಕ್ಕೆ ಮುಂಚೆ ಟೇಬಲ್ಗೆ ಏನೇನು ಹಾಕಬೇಕು ರೌಂಡ್ಸನ್ನೆಲ್ಲ ಹಾಕಿ ಮಲ್ಗೋದಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಹೊಸಬಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.